ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರಾಧಿಕಾ ಪಂಡಿತ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ರಾಧಿಕಾ ಪಂಡಿತ್ ಅವರ ಬರ್ತ್ಡೇ ಕೂಡ. ಸೊ ಅವರು ಎಷ್ಟೊಂದು ವರ್ಷಗಳಾಯಿತು ಬರ್ತ್ಡೇನ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಬಿಟ್ಟು ಅವರು ಫಿಲಮ್ ಇಂಡಸ್ಟ್ರಿಲಿದ್ದಾಗ ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ಅವರು ಯಾವಾಗ ಮದುವೆ ಆಗಿ ಫಿಲಮ್ ಇಂಡಸ್ಟ್ರಿನ ಬಿಟ್ಟರು. ಸೊ ಅವಾಗಿಂದನೂ ಅವರು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಕಮ್ಮಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೇ ತುಂಬ ಜಾಸ್ತಿ ಆ್ಯಕ್ಟಿವ್ ಆಗಿ ಇರ್ತಾ ಇರಲಿಲ್ಲ. ಅವರು ಜಸ್ಟ್ ಯಾವಾಗಾದರೂ ಒಂದೊಂದು ಪೋಸ್ಟ್ ಹಾಕ್ತಿದ್ರು. ಅದು ಬಿಟ್ಟರೆ ತುಂಬ ಕಮ್ಮಿ ಅವರು ಆ್ಯಕ್ಟಿವ್ ಆಗೆಲ್ಲ ಇದ್ದಿದ್ದು. ಬಟ್ ಇವಾಗ ಅವರು ಈ ವರ್ಷ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ತುಂಬ ಗ್ರ್ಯಾಂಡಾಗಿ ಅಲ್ಲ, ಬಟ್ ಅವರ ಸಿಂಪಲ್ ಆಗಿ ತುಂಬಾ ಅವರ ಫ್ಯಾನ್ಸ್ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ವರ್ಷಗಳಾಗಿತ್ತು ಅವರು ಫ್ಯಾನ್ಸ್ ಜೊತೆಗೆಲ್ಲ ಸೆಲೆಬ್ರೇಟ್ ಮಾಡಿ. ಸೊ ಪ್ರತಿ ವರ್ಷವೂ ಅಷ್ಟೇ ನೀವು ಈ ವರ್ಷವೂ ಅಷ್ಟೇ ಇವರು ಯಶ್ ಅವರ ಬರ್ಡೇ ಟೈಮಲ್ಲಿ ಏನೆಲ್ಲ ಆಯಿತು, ಯಾವುದೇ ಥರದ ಅನಾಹುತಗಳೆಲ್ಲ ಆಯಿತು ಅಂತ ಕೂಡ ನೋಡಿರ್ತೀರ. ಸೊ ಬಟ್ ಅದಕ್ಕೋಸ್ಕರನೇ ತುಂಬ ಕಮ್ಮಿ ಮಾಡಿದ್ದಾರೆ ಇವಾಗ ಅಷ್ಟೊಂದು ಜನ ಸೆಲೆಬ್ರೇಟ್ ಮಾಡೋದು, ಈ ಥರ ಯಾವುದೇ ಅನಾಹುತಗಳು ಆಗಬಾರ್ದು ಅಂತ. ಸೊ ಬಟ್ ಇವಾಗ ನೋಡೋದಾದರೆ ರಾಧಿಕಾ ಪಂಡಿತ್ ಅವರ ಬರ್ತ್ಡೇನ ಅವರ ಫ್ಯಾನ್ಸ್ ತುಂಬಾ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೆ ರಾಧಿಕಾ ಪಂಡಿತ್ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸಿಂಪಲಾಗಿ ಅವರು ಕೂಡ ಅಷ್ಟು ಸಿಂಪಲಾಗಿ ಹೋಗಿದ್ದಾರೆ ಅಂತ ನೀವು ನೋಡ್ಬೋದು ಅದರೊಳಗೆ. ಸೊ ಹೋಗ್ಬಿಟ್ಟು ಖುಷಿಯಿಂದ ಅವರ ಫ್ಯಾನ್ಸ್ ಜೊತೆಗೆ ಕೇಕ್ ಕಟ್ ಮಾಡಿ ಅವರೆಲ್ಲರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ಫೋಟೋಸ್ ಕೂಡ ಅಷ್ಟೇ, ಇವಾಗ ಆ ವಿಡಿಯೋ ಕೂಡ ಅಷ್ಟೇ ಅವರ ಫ್ಯಾನ್ ಒಂದು ರೆಕಾರ್ಡ್ ಮಾಡ್ಕೊಂಡಂಥ ವಿಡಿಯೋ ಎಲ್ಲ ಕಡೆಯೂ ಹಾಕಿದ್ದಾರೆ. ಸೊ ನೋಡ್ಬೋದು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸಿಗುತ್ತೆ ನಿಮಗೆ ನೋಡಿದ್ರೆ. ಸೊ ಇದೊಂದು ಅಪ್ಡೇಟ್ ಆಗಿತ್ತು. ಸೊ ಸಾಕಷ್ಟು ವರ್ಷಗಳಿಂದ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ, ಬಟ್ ಈ ವರ್ಷ ಅವರ ಫ್ಯಾನ್ಸ್ ಜೊತೆಗೆ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿ ವರ್ಷ ಫ್ಯಾಮಿಲಿ ಜೊತೆಗೆಲ್ಲ ಆಗ್ತಾಯಿತ್ತು ಬರ್ಡೇ ಸೆಲೆಬ್ರೇಷನ್, ಬಟ್ ಫ್ಯಾನ್ಸ್ ಜೊತೆಗೆ ತುಂಬ ಕಮ್ಮಿ ಆಗಿದೆ. ಸೊ ಈ ವರ್ಷ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದೇ ಥರದ ಎಲ್ಲ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಚಾನಲ್ಸ್ ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ಸಿಗ್ತೀನಿ. ಟೇಕ್ ಕೇರ್, ಬಾಯ್.